खबर कर्नाटक के हुबली से, जहां धारवाड़ नगर निगम अधिकारियों ने स्पष्ट किया कि हुबली और धारवाड़ शहरों में गुटखा और तंबाकू बेचने वाले प्रत्येक दुकान मालिक को लाइसेंस लेना होगा, अन्यथा दुकान खाली करा दी जाएगी। इस सिलसिले में नगरपालिका की स्वास्थ्य स्थायी समिति ने तंबाकू विक्रेताओं के साथ बैठक भी की। ಇವತ್ತು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಂದ್ರೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವತಿಯಿಂದ ಟೊಬ್ಯಾಕೋ ವೆಂಡಿಂಗ್ ಲೈಸೆನ್ಸ್ ಅಂದರೆ ಟೊಬ್ಯಾಕೋ ಯಾರು ಮಾರಾಟ ಮಾಡ್ತಾರೆ, ತಂಬಾಕು ಉತ್ಪನ್ನಗಳನ್ನು ಯಾರು ಮಾರಾಟ ಮಾಡ್ತಾರೆ ಅವರಿಗೆ ಟೊಬ್ಯಾಕೋ ವೆಂಡಿಂಗ್ ಲೈಸೆನ್ಸ್ ಅಂತೇಳಿ ನಾವು ಒಂದು ತಿಂಗಳ ಹಿಂದೆ ನಾವು ತಿಳಿಸಿದ್ವಿ ಎಲ್ಲರಿಗೂ. ಹಾಗೆ ಅದರಂತೆ ನಮ್ಮಲ್ಲಿ ಬಂದಂಥ ಅಪ್ಲಿಕೇಶನ್ಗಳನ್ನು ಪ್ರೊಸೆಸ್ ಮಾಡಿ ಯಾರು ಕೋಡ್ಪಾ ಕಾಯ್ದೆಗಳನ್ನು ಕರೆಕ್ಟಾಗಿ ಪಾಲನೆ ಮಾಡ್ತಿದ್ದಾರೆ ಅಂಥವ್ರಿಗೆ ನಾವು ಟೊಬ್ಯಾಕೋ ವೆಂಡಿಂಗ್ ಲೈಸೆನ್ಸನ್ನು ನೀಡ್ತಾ ಇದ್ದೇವೆ. ಇವತ್ತು ಪ್ರಥಮವಾಗಿ ನಾವು ಮಹಾನಗರ ಪಾಲಿಕೆ ವತಿಯಿಂದ ಒಂದು 5 ಜನಕ್ಕೆ ನಾವು ಇವತ್ತು ಟೊಬ್ಯಾಕೋ ವೆಂಡಿಂಗ್ ಲೈಸೆನ್ಸ್ಗಳನ್ನು ನೀಡಿದ್ದೀವಿ. ಕ್ರಮೇಣವಾಗಿ ಎಲ್ಲರಿಗೂ ಟೊಬ್ಯಾಕೋ ವೆಂಡಿಂಗ್ ಲೈಸೆನ್ಸ್ನ ಕೋಡ್ಪಾ ಕಾಯ್ದೆ ಪಾಲನೆ ಮಾಡೋರಿಗೆ ನೀಡ್ತಾ ಇದ್ದೀವಿ. ಹಾಗೆ ಪ್ರಥಮ ಹಂತದಲ್ಲಿ ನಾವು ತಂಬಾಕು ಮಾರಾಟಗಾರರಿಗೆ ನಾವು ಕೋಡ್ಪಾ ಕಾಯ್ದೆಯ ನಿಯಮಗಳನ್ನು ಅರಿವು ಮಾಡಿದ್ದೀವಿ. ಹಾಗೆಯೇ ಸೆಕೆಂಡ್ ಹಂತದಲ್ಲಿ ಇವತ್ತು ನಾವು ಶಾಲೆಯ ಪ್ರಾಂಶುಪಾಲರು ಹಾಗೂ DDPI ಮತ್ತು BEOಗಳನ್ನು ಒಳಗೊಂಡಂತೆ ಅವರಿಗೆ ಕೂಡ ಒಂದು ವರ್ಕ್ಶಾಪ್ ಮಾಡಿ ಕೋಡ್ಪಾ ಕಾಯ್ದೆಗಳ ಅಂದರೆ ಏನು ಅನ್ನುವುದ್ರ ಬಗ್ಗೆ ಅವ್ರಿಗೆ ಅರಿವುಗಳನ್ನು ಮೂಡಿಸಿದೆವು. ಹಾಗೆಯೇ ನಾವು ಮುಂದಿನ ಹಂತಗಳಲ್ಲಿ NGOಸ್ಗಳಿಗೆ ನಾವು ಕರೆಯನ್ನು ನೀಡಿದ್ದೇವೆ. ಹಾಗೆ ಬಹಳಷ್ಟು NGOಸ್ಗಳು ಚಿಲ್ ಗ್ರೂಪ್ ಆಗಲಿ, ಹುಬ್ಳಿ ಸಿಟಿ ಗ್ರೂಪಲ್ಲಿರುವಂಥ ಸುನಿಲ್ ನಲ್ವಡೆ ಅವರಾಗಲಿ, ಹಾಗೆಯೇ ಶಿಲ್ಪಾ ಶೆಟ್ಟಿ ರೋಟರಿ ಕ್ಲಬ್ ವತಿಯಿಂದ ಆಗಲಿ, ಲಯನ್ಸ್ ವತಿಯಿಂದ ಅನಿಲ್ ದೇಸಾಯಿ ಅವರಾಗಲಿ, ಹಾಗೆ ಬಹಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ರೆಡ್ ಕ್ರಾಸ್ ಸೊಸೈಟಿ ಒಳಗೆ ಡಾಕ್ಟರ್ ನಿಟಾಲಿಯನ್ ಗ್ರೂಪ್ ಇದೆ, ಅವರು ಕೂಡ ಮುಂದೆ ಬಂದಿದ್ದಾರೆ. ಇವರೆಲ್ಲರನ್ನ ಒಳಗೊಂಡು ನಾವು ಒಂದು ಟೀಮನ್ನು ರಚನೆ ಮಾಡಿ ಶಾಲೆಗಳಲ್ಲಿ ಯಾರು ಟೀನೇಜರ್ಸ್ ಇದ್ದಾರೆ ಅವರಿಗೆ ಟೊಬ್ಯಾಕೋ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಅದನ್ನು ಯಾಕೆ ಸೇವನೆ ಮಾಡಬಾರ್ದು ಅನ್ನೋ ಬಗ್ಗೆ ಅವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಾವು ಈಗ ಹಮ್ಮಿಕೊಳ್ತಾ ಇದ್ದೀವಿ. ಇವೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ ರಾಜಣ್ಣ ಕೊರಿಯಾರಾಗಲಿ ಹಾಗೂ ನಮ್ಮ ಆರೋಗ್ಯ ಸ್ಥಾಯಿ ಸಮಿತಿ ನಮ್ಮ ಮಾನ್ಯ ಸದಸ್ಯರಾಗಲಿ ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ. ಹಾಗೂ ಇವತ್ತಿನ ಸಭೆಯನ್ನು ಇವರ ಅಧ್ಯಕ್ಷತೆಯಲ್ಲಿ ಕರೆದಿದ್ದೀವಿ. ಹಾಗೆಯೇ ನಾವು ಆರೋಗ್ಯ ಸ್ಥಾಯಿ ಸಮಿತಿ ವತಿಯಿಂದ ನಮಗೆ ತುಂಬ ಒಳ್ಳೆಯ ಸಪೋರ್ಟ್ ದೊರಕಿದ್ದರಿಂದ ಆರೋಗ್ಯ ಸ್ಥಾಯಿ ಸಮಿತಿ ವತಿಯಿಂದ ನಾವು ಈ ಪ್ಲ್ಯಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೇವೆ. ಸರ್, ಈಗ ಒಂದು ಸ್ಕೂಲ್ನಲ್ಲಿ 100 ಮೀಟರ್ ಒಳಗಿರ್ಬೇಕಂದ್ರೆ ಯಾವ ರೀತಿ ಸರ್? ಯಾಕಂದರೆ ಕೆಲವೊಬ್ಬರು ಹೆದರೋದಿಲ್ಲ ಶಿಕ್ಷಕರಿಗೆ, ಏನು ಅವರು ಯಾವ ರೀತಿ ಕ್ರಮ ಕೈಗೊಳ್ಳಬೇಕಂತ? ಅದು ಈಗ ಪ್ರತಿ ಶಾಲೆಗಳಲ್ಲಿ ನಾವು ಇವತ್ತು ಏನು ಕರೆ ನೀಡಿದ್ದೇವೆ ಅಂತ ಹೇಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಶಾಲೆಗಳು ತಮ್ಮ ಶಾಲೆಗಳನ್ನು ತಂಬಾಕು ಮುಕ್ತ ಶಾಲೆಗಳನ್ನು ಮಾಡಿ ಹೊರಗಡೆ ಬೋರ್ಡ್ ಹಾಕಲು ಅವರಿಗೆ ತಿಳಿಸಿದೆವು. ಹಾಗೆಯೇ ಯಾರು ತಮ್ಮ ಶಾಲೆ ಸುತ್ತಮುತ್ತಲಿನ 100 ಯಾರ್ಡ್ಗಳಲ್ಲಿ ಯಾರು ತಂಬಾಕು ಮಾರಾಟ ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ನಮಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಆಗಲಿ ಯಾರು ಇನ್ಫಾರ್ಮೇಷನ್ ನೀಡಿದಲ್ಲಿ ಅಥವಾ ತಮ್ಮ ಬೀಟ್ ಪೊಲೀಸ್ ಇರ್ತಾರೆ, ಬೀಟ್ ಪೊಲೀಸ್ ಗೆ ಇನ್ಫಾರ್ಮ್ ಮಾಡಿದಲ್ಲಿ ನಾವು ಅದನ್ನು ನಿಯಂತ್ರಣ ಮಾಡಬಹುದು ಹಾಗೂ ಅಂಥ ಅಂಗಡಿಗಳನ್ನು ತೆರವುಗಳು ಮಾಡ್ತಾ ಇದ್ದೀವಿ. ಹಾಗೆಯೇ ಶಾಲೆಯ ಶಿಕ್ಷಕರು ಮತ್ತು ಪ್ರಿನ್ಸಿಪಲ್ಸಿಗೆ ತಮ್ಮ ಶಾಲೆಯಲ್ಲಿ ಟೀನೇಜರ್ಸು ಏನು ತಂಬಾಕು ಉತ್ಪನ್ನಗಳ ಸೇವನೆ ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಅರಿವು ಇದ್ದಲ್ಲಿ ಅದನ್ನು ಕೂಡ ನಮಗೆ ತಿಳಿಸಿದರೆ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮುಖಾಂತರ, ಏನು ಸೈಂಟಿಫಿಕಲಿ ಕೌನ್ಸಿಲಿಂಗ್ ಮುಖಾಂತರ ಅದನ್ನು ಅವರಿಗೆ ದುಶ್ಚಟದಿಂದ ದೂರ ಮಾಡುವುದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೋಗ್ಬೇಕಂತ ನಾವು ವಿಚಾರಣೆ ಮಾಡಿದ್ದೀವಿ. ಮುಂದಿನ ಹಂತಗಳಲ್ಲಿ ಅದು ಹೇಗೆ ಸ್ಕೂಲ್ ಟೀಚರ್ಸ್, ಪ್ರಿನ್ಸಿಪಲ್ ರೆಸ್ಪಾಂಡ್ ಮಾಡ್ತಾರೆ ಅದರ ಮೇಲೆ ನಾವು ಕ್ರಮಗಳನ್ನು ಕೈಗೊಳ್ಬೇಕಂತ ಮಾಡಿದ್ದೀವಿ. ಪ್ರತಿ ಅಂಗಡಿ ಇವೆಲ್ಲ ಯಾವ ರೀತಿ ಲೈಸೆನ್ಸ್ ತಗೋಬೇಕು ಸರ್? ಏನಿದೆ ಈಗ ತಂಬಾಕು ಮಾರಾಟಗಾರರು ಈ ವ್ಯಾಪಾರ ಪೋರ್ಟಲ್ ಅಲ್ಲಿ ತಂಬಾಕು ಮಾರಾಟ ಅನ್ನುವಂಥ ಒಂದು ಇದನ್ನ ಆಕ್ಯುಪೇಷನ್ ಆಯ್ಕೆ ಮಾಡಿ 1 ವರ್ಷಕ್ಕೆ 500 ರೂಪಾಯಿ ಅಂತೆ ಅವರು ಫೀಸನ್ನು ತುಂಬಿದಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರನೇ ನಮಗೆ ತಲುಪಿದಲ್ಲಿ ನಮ್ಮ ಆರೋಗ್ಯ ನಿರೀಕ್ಷಕರಾಗಲಿ ಅಥವಾ ಝೋನಲ್ ಅಸಿಸ್ಟೆಂಟ್ ಕಮಿಷನರ್ಗಳಾಗಲಿ ಇದಕ್ಕೆ ವಿಸಿಟ್ ಮಾಡಿ ಅವರು ಕೋಡ್ಪಾ ಕಾಯ್ದೆಗಳ ಅನುಷ್ಠಾನ ಕರೆಕ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೋ ಅಥವಾ ಇಲ್ಲೋ, ಅಥವಾ 18 ವರ್ಷಕ್ಕಿಂತ ಕೆಳಗಿನವರಿಗೆ ಯಾರಿಗಾದರೂ ತಂಬಾಕು ಮಾರಾಟಕ್ಕೆ ಇಟ್ಟಿದ್ದಾರಾ ಅಥವಾ ಲಾರ್ಜ್ ಸ್ಕೇಲ್ ಅಡ್ವರ್ಟೈಸ್ಮೆಂಟ್ ಮಾಡಿದಾರಾ ಅಥವಾ ಇಂಥವೆಲ್ಲ ಪರಿಶೀಲನೆ ಮಾಡಿ ಅವ್ರು ನಮಗೆ ಒಂದು ವರದಿಯನ್ನು ಚೆಕ್ ಲಿಸ್ಟ್ ಮಾಡಿದೆ, ವರದಿ ನೀಡಿದಲ್ಲಿ ಅವ್ರಿಗೆ ನಾವು ಟೊಬ್ಯಾಕೋ ವೆಂಡಿಂಗ್ ಲೈಸೆನ್ಸನ್ನು ನೀಡ್ತಾ ಇದ್ದೀವಿ. ಟೊಬ್ಯಾಕೋ ವೆಂಡಿಂಗ್ ಎಷ್ಟು ಅಜ್ಮಾನ್ ಎಷ್ಟು ವರ್ಷ
ಈಗ ನಮಗೆ ಪ್ರಥಮವಾಗಿ ನಾವು ತಿಳಿದ ಮಟ್ಟಿಗೆ ನಾವು ತಂಬಾಕು ಉತ್ಪಾದಕರ ಅಸೋಸಿಯೇಷನ್ ಆಗಲಿ, ಹುಬ್ಳಿ ಆಗಲಿ ಮತ್ತು ಧಾರವಾಡಗಳಲ್ಲಿ ಕರೆದಿದ್ವಿ. ಅವರ ಪ್ರಕಾರ ನೋಡಿದರೆ ಆ್ಯಕ್ಚುಲಿ ಅವರು ಅಂತಿದ್ದಾರೆ ಅರೌಂಡ್ 4,000 ಅಂಗಡಿಗಳಿದಾವೆ ಅಂತ ಅವರು ಅಂತಿದ್ದಾರೆ. ನಮ್ಮ ಅಂದಾಜಿನ ಪ್ರಕಾರ ಅರೌಂಡ್ 2,500-3,000 ಅಂಗಡಿಗಳು ಇರ್ಬೋದು. ಯಾವುದು ತಂಬಾಕು ಉತ್ಪನ್ನ ಮಾರಾಟ ಮಾಡ್ತಾರೆ ಅವರೆಲ್ಲರೂ ನಾವು ಟೊಬ್ಯಾಕೋ ವೆಂಡಿಂಗ್ ಲೈಸೆನ್ಸ್ ಮುಖಾಂತರ ಅವರಿಗೆ ಮೇನ್ ಸ್ಟ್ರೀಮ್ ಒಳಗಡೆ ತರಬೇಕಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಹಾಗೇನೆ ಯಾರು ಕೊಟ್ಟ ಕಾಯ್ದೆ ಅನುಷ್ಠಾನ ಪಾಲನೆ ಮಾಡುವುದಿಲ್ಲ ಅಂಥವರ ಅಂಗಡಿಗಳನ್ನು ತೆರವುಗೊಳಿಸಲಾಗುವುದು ಅಂತ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ರಾಜಣ್ಣ ಕೊರ್ವಿ ಅವರು ಕೂಡ